ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿ ಅಮ್ಮನೂರಲ್ಲಿ ಜಾತ್ರೆ ಇತ್ತು, ಹಾಗೆ ಒಂದು ರಿಲೇಷನ್ದು ಮದುವೆಗೆ ಸಹ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ವ್ಲಾಗು. ಅಮ್ಮನ ಮನೇಲಿ ಬೇಗ ಎದ್ದು ಬೇಗ ಮಾಡೋ ಅಂಥ ಕೆಲಸ ಅರ್ಜೆಂಟಿಗೆ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಹಸು ದನ ಕರುಗಳು ಏನಿಲ್ಲ. ಅದರಿಂದ ಬೆಳಗ್ಗೆ 7:15ಗೆ ಎದ್ದೆ. ಅಷ್ಟರೊಳಗಡೆ ನಾವು ಅಮ್ಮನ ಪೂಜೆ ಎಲ್ಲ ಮುಗಿಸಿತ್ತು. ಆಮೇಲೆ ನನ್ನ ಮಗ ಕೂಡ ಎದ್ದ. ಅದಾದಮೇಲೆ ಅಮ್ಮ ಹಿತ್ತಾಳೆ ಓಲೆ ಹಾಕ್ಕೊಂಡಿದ್ದಿ ಅಂತ ಬೈದ್ಬಿಟ್ಟು ಚಿನ್ನದ ಓಲೆ ಕೊಟ್ಟರು. ನೆನೆ ಜುಮ್ಕಿ ಹಾಕ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಕಿವಿ ನೋವಾಗಿತ್ತಂತ. ಇವಾದರೆ ಸಿಂಪಲಾಗಿ ಕೂರ್ತೆ ಅಂತ ಹಾಕ್ಕೊಂಡಿದ್ದೆ. ಅದಾದಮೇಲೆ ಅಮ್ಮ ಓಲೆ ಕೊಟ್ಟರು, ಓಲೆ ಎಲ್ಲ ಹಾಕ್ಕೊಂಡೆ. ಮಕ್ಕಳಿಗೆ ಹೊಸ ವಸ್ತು ಏನಾದರೂ ತಂದುಕೊಟ್ರೆ ಅದ್ರ ಮೇಲೆ ಫುಲ್ ಅಟ್ರಾಕ್ಷನ್ನು. ನನ್ನ ಮಗನಿಗೆ ನೆನೆ ಜಾತ್ರೆಯಲ್ಲಿ ಬಾಲ್ ತಂದಿದ್ದು, ಅದೇ ಪೂರ್ತಿ ಇವತ್ತು ದಿನ ಅದನ್ನೇ ಇಟ್ಕೊಂಡು ಆಟ ಆಡ್ತಿದ್ದ. ಅಷ್ಟರಲ್ಲಿ ಅವನು ಆಟ ಆಡ್ತಿದ್ದಲ್ಲ, ಅಷ್ಟರಲ್ಲಿ ನಾನು ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಅದಾದಮೇಲೆ ಒಂದು ಲೋಟ ಬಿಸಿನೀರನ್ನ ಕುಡಿದು ಅಮ್ಮ ಮೊಳಕೆ ಕಾಳು ಮತ್ತು ಬಾದಾಮಿ ನೆನೆಸಿಟ್ಟಿದ್ರು, ಅದನ್ನು ತಿಂದು ಟಿಫನ್ನಿಗೆ ಚಿತ್ರಾನ್ನ ಮಾಡಿತ್ತು. ಅವನು ಸರಿಯಾಗಿ ತಿಂಡಿನೂ ಸಹ ತನಗೆ ತಿನ್ನೋಕೆ ಕೊಡ್ತಿರ್ಲಿಲ್ಲ. ತಟ್ಟೆ ಒಳಗಡೆ ಸೌಟು ಹಾಕೋದು, ಸ್ಪೂನ್ ಹಾಕೋದು ಮಾಡ್ತಿದ್ದ. ಹಾಗೋ ಹಿಂಗೋ ಅವನ್ನ ಕೂರಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡೆ. ತಿಂಡಿ ಮುಗಿಸಾದ್ಮೇಲೆ ಅವನ್ನ ಮಲಗಿಸಿ ಮನೆ ಕಸ ಎಲ್ಲ ಗುಡಿಸಿ ಕಿಚನ್ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಅದಕ್ಕೆ ಪಾಪು ಮಧ್ಯಾಹ್ನ ನಮಗೆ ಇಲ್ಲಿ ಊರಿಂದ ಬಸ್ ಇರೋದು ಮಧ್ಯಾಹ್ನಕ್ಕೆ. ಅದಕ್ಕೆ ಅಷ್ಟರೊಳಗಡೆ ಹೋಗೋಣ ಅಂತ ಇವತ್ತು ಸಿಂಪಲ್ಲಾಗಿ ರಸಮ್ ಮತ್ತು ಅನ್ನ ಮಾಡೋಣ ಅಂತ ರಸಮ್ ಮಾಡೋದಕ್ಕೆ ಅಂತ ಬಂದೆ. ಅಪರೂಪಕ್ಕೆ ಅಮ್ಮನ ಮನೆಗೆ ಬಂದರೆ ಅವರು ಏನೇನು ಎಲ್ಲಿಟ್ಟಿರ್ತಾರೆ ಅಂತಲೇ ಗೊತ್ತಿರಲ್ಲ. ಎಲ್ಲನೂ ಕಿತ್ತು ಹರಡಿ ಕೊನೆಗೆ ಬೇಳೆ ಸಿಕ್ತು. ರಸ ಮಾಡೋಣ ಅಂದ್ಬಿಟ್ಟು ಮಾಮೂಲಿ ಬೇಳೆ ಮತ್ತು ಇನ್ನೊಂದು ಮಸೂರ್ ದಾಲ್ ಅಂತ ಬರುತ್ತೆ, ಅದೆರಡನ್ನೂ ಹಾಕಿ ಅದನ್ನು ಬೇಯೋಕ್ಕೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸೆಲ್ಲ ಹಾಕಿ ಚೆನ್ನಾಗಿ ಬೇಳೆ ಎಲ್ಲ ತೊಳ್ಕೊಂಡು ಬೇಯೋದಕ್ಕೆ ಅಂತ ಹಾಕಿದೆ. ಸಿಂಪಲ್ಲಾಗಿ ಖಾರ ರುಬ್ದೇನೆ ಒಂದು ಅರ್ಜೆಂಟಾಗುತ್ತೆ ಅಂದರೆ ಈ ಥರ ಆರಾಮಾಗಿ ಮಾಡ್ಕೊಬೋದು. ಇದನ್ನೆಲ್ಲ ಬೇಯಿಸ್ಕೊಂಡಿದ್ದಾದಮೇಲೆ ಬೆಂದಾದಮೇಲೆ ಅದನ್ನು ಒಂದು ನೀರು ಸಪ್ರೇಟು ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಕಿವುಚಬೇಕು. ಕಿವುಚಿದಾದಮೇಲೆ ಒಗ್ಗರಣೆಗೆ ಹಾಕಿ ನೀರೆಲ್ಲ ಮಳ್ಳಾದಮೇಲೆ ಅದು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಬೇಳೆ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಅದು ಮರಳಾದಮೇಲೆ ಅದು ಚೆನ್ನಾಗಿ ಕುದಿ ಬಂದಮೇಲೆ ಮಾಮೂಲಿ ಯಾವುದಾದ್ರೂ ಒಂದು ರಸಮ್ ಪೌಡರ್ ಹಾಕಿ ನಮಗೆ ಟೇಸ್ಟಿಗೆ ತಕ್ಕಂತೆ ಸಾಲ್ಟ್ ಹಾಕಿದರೆ ಸಿಂಪಲ್ಲಾಗಿ ರಸಮ್ ರೆಡಿನೇ ಆಗೋಯಿತು. ಹಾಗೆ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ನ ತೊಗೊಬೇಕಿತ್ತು. ಹಾಗೆ ಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಬಿಟ್ಟರೆ ಲೋಕಲ್ ಶಾಪಲ್ಲೆಲ್ಲ ಸಿಗೋದು ಕಡಿಮೆ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು 4:15 ಬಸ್ಗೆ ವಾಪಸ್ ಮನೆಗೆ ಬಂದು ಕಾಫಿ ಕುಡಿದು ನೈಟ್ ಊಟಕ್ಕೆ ಮಧ್ಯಾಹ್ನ ರಸಮ್ ಮಾಡೋಗಿದ್ನಲ್ಲ, ಅದಕ್ಕೆ ರೈಸ್ ಮಾಡ್ಕೊಂಡಿದ್ವಿ ಅಷ್ಟೇ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಮ್ಮ ಅಮ್ಮನ ಮನೆಯಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಹೇಗಿರ್ತೀನಿ ಅಂದರೆ ನಾನು ಡೈಲಿ ರೋಟೀನ್. ಥ್ಯಾಂಕ್ ಯು.